ಸ್ನೇಹಿತರೆ, ತಾವ್ಯಾರು ಕೂಡ ಇರತಕ್ಕಂಥ ಅಗತ್ಯ ಇಲ್ಲ. ನಾವು ಏನು ಮುನ್ಸುಕ್ ಮಾಂಡವಿಯ ಮತ್ತೆ ಶೋಭಾ ಕರಂದಾಜೆ ಅವ್ರನ್ನ ಬೆಂಗಳೂರು CBT ಮೀಟಿಂಗ್ ನಡೆಸೋದ್ಕಿಂತ ಮೊದಲೇ ಒಂದು ಮನವಿ ಪತ್ರ ಕೊಡ್ತೇವೆ. ಮನವಿ ಪತ್ರದಲ್ಲಿ ನೀವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತೇವೆ. ಈ ಒಂದು ಅಂಶಗಳನ್ನು ಕೂಡ ನಾವು ಈಗಾಗಲೇ ಲೆಕ್ಕಾಚಾರ ಮಾಡ್ಕೊಂಡಿದ್ದೇವೆ ಸ್ನೇಹಿತರೆ. ಇದಾದ ನಂತರ ಇದೇ ಅಕ್ಟೋಬರ್ 5ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಲಾಲ್ಬಾಗ್ ನಲ್ಲಿ ಅಕ್ಟೋಬರ್ 5 ಲಾಲ್ಬಾಗು, ಅಕ್ಟೋಬರ್ 9 ಫ್ರೀಡಂ ಪಾರ್ಕ್. ಇದು ನಿಶ್ಚಿತ ಆಗಿದೆ. ಆಗ್ಲೇ ಎಲ್ಲಾ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿದೆ. ಪ್ರಜಾವಾಣಿ ಪೇಪರ್ ನೀವೆಲ್ಲ ಓದಿದ್ದೀರಾ. 9ನೇ ತಾರೀಕು ಅಕ್ಟೋಬರ್ ಫ್ರೀಡಂ ಪಾರ್ಕ್ ನಲ್ಲಿ ಮೀಟಿಂಗ್ ನಡೆಯುತ್ತೆ. 5ನೇ ತಾರೀಕು ನಮ್ಮ ಒಂದು ಏನು ಮೀಟಿಂಗ್ ಇದೆ ಅದು ನಮ್ಮ 93ನೇ ಮಾಸಿಕ ಸಭೆಯನ್ನ ನಾವು ಲಾಲ್ಬಾಗಲ್ಲಿ ಮಾಡ್ತಾ ಇದ್ದೇವೆ. ನಾವು ಮಾಡ್ತಕ್ಕಂತ ಪ್ರತಿಯೊಂದು ಅಂಶಗಳು ಕೂಡ ಎಲ್ಲ ನಿವೃತ್ತರಿಗೂ ಕೂಡ ಗೊತ್ತಾಗ್ತಾ ಇದೆ. 93 ಮಾಸಿಕ ಸಭೆಗಳನ್ನ ನಡೆಸಿ ನಾವು ಕಾರ್ಮಿಕರಲ್ಲಿ ಅಥವಾ ನೌಕರರಲ್ಲಿ ಜಾಗೃತಿ ಮೂಡಿಸಿದ್ದೇವೆ. ಎಷ್ಟು ಮನವಿ ಪತ್ರಗಳನ್ನ ಸಲ್ಲಿಸಿದ್ದೇವೆ, ಎಷ್ಟು ನಾನು ಲೇಖನಗಳನ್ನ ಬರೆದಿದ್ದೀನಿ. ಯಾಕೆಂದ್ರೆ ನಿವೃತ್ತ ನೌಕರರ ಭಾವನೆ ಕುರಿತು ಹಲವಾರು ಲೇಖನಗಳನ್ನ ಬರೆದಿದ್ದೀನಿ. ಮತ್ತೆ ಜೊತೆಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಏನು ಈ CBT ಸಭೆ ಅಂತ ಏನಿದೆ, CBT ಸಭೆಯಲ್ಲಿ 10 ಜನ ಕಾರ್ಮಿಕ ಮುಖಂಡರಿದ್ದಾರೆ. ರಾಜ್ಯ ಸರ್ಕಾರದಿಂದ 15 ಜನ ಇದ್ದಾರೆ, ಕೇಂದ್ರ ಸರ್ಕಾರದಿಂದ 10 ಜನ ಇದ್ದಾರೆ, ಮುನ್ಸಿಕ್ ಮಾಂಡವ್ಯ ಇದ್ದಾರೆ, ಶೋಭಾ ಕರಂದಾಜೆ ಇದ್ದಾರೆ, ಮತ್ತೆ ಚೀಫ್ ಟ್ರಸ್ಟ್ ಕಮಿಷನರ್ ಏನಿದ್ದಾರೆ ನವಡೆಲ್ಲಿನಲ್ಲಿ ಅವರು ಕೂಡ 4 ಜನ ಇದ್ದಾರೆ. 41 ಜನಗಳ ಒಂದು ಕಮಿಟಿನಲ್ಲಿ ನಮ್ಮ ಒಂದು ಕಾರ್ಮಿಕರ ಒಂದು ಭಾವನೆನ ಈಡೇರಿಸ್ತಕ್ಕಂತ ಒಂದು ಔದಾರ್ಯ ಅವ್ರಿಗಿಲ್ಲ ಅಂತ ಅಂದ್ರೆ ನಿಜವಾಗೂ ನಮಗೆ ತುಂಬಾ ಬೇಸರ ಆಗುತ್ತೆ. ಯಾಕೆ ಅಂತ ಅಂದ್ರೆ 238 CBT ಸಭೆಗಳನ್ನ ಮಾಡಿ ಇವತ್ತಿನವರೆಗೂ ಕೂಡ ನಮ್ಮ ಒಂದು ಮೂಲಭೂತ ಬೇಡಿಕೆಗಳನ್ನ ಈಡೇರಿಸ್ತಾ ಇರೋದು ನಿಜವಾಗೂ ನಮಗೆ ದುಃಖ ಆಗಿದೆ. ಸ್ನೇಹಿತರೆ, ತಾವ್ಯಾರು ಹೆದರತಕ್ಕಂತ ಅಗತ್ಯ ಇಲ್ಲ. ಇವತ್ತು ಕೂಡ ಈಗ ಕಮಿಷನರ್ ಹೊಸದಾಗಿ ಬಂದಿದ್ದಾರೆ. ಅವರು ಮಾತನಾಡಿದ್ರು, ನಿಮ್ಮ ಏನು ಮೂಲಭೂತ ಬೇಡಿಕೆ ಏನಿದೆ, ಬೇಡಿಕೆಗಳ ಬಗ್ಗೆ ನಾವು ಈಗಾಗಲೇ ತಿಳಿಸಿದ್ದೇವೆ. ಅವರಿಗೆ ನಾವು 29 ಮನವಿ ಪತ್ರಗಳನ್ನ ಕೊಟ್ಟಿದ್ದೇವೆ. ಇವತ್ತಿನ ಬೇಡಿಕೆ ಬಗ್ಗೆ ಸುಮಾರು 10 ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ್ರು. ನಮ್ಮ ಎಲ್ಲ ಪಾಯಿಂಟ್ಸ್ ನ ಬರ್ಕೊಂಡಿದ್ದಾರೆ. ಒಟ್ಟು ಕರ್ನಾಟಕದಲ್ಲಿ 6.5 ಲಕ್ಷ ಜನ ನಿವೃತ್ತ ನೌಕರಿದ್ದಾರೆ. KSRTC ಅವರು 42,000 ಜನ KSRTC ನಿವೃತ್ತ ನೌಕರಿದ್ದಾರೆ. ಮತ್ತೆ ಎಲ್ಲ ವಿವಿಧ ಕಾರ್ಖಾನೆಗಳು, ಕಂಪನಿಗಳು, ಬೆಂಗಳೂರಿನಲ್ಲಿ ಸುಮಾರು 1.5 ಲಕ್ಷ ಜನ EPS ನಿವೃತ್ತರಿದ್ದಾರೆ. ಈ ಎಲ್ಲ ಅಂಶಗಳ ಬಗ್ಗೆ ನಾವು ಮಾಹಿತಿ ನೀಡಿದ್ದೇವೆ. ಜೊತೆಗೆ ನಮ್ಮ ಏನು ಈ ಮನವಿ ಪತ್ರ ಏನಿದೆ, ಮನವಿ ಪತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ಮುನ್ಸುಕ್ ಮಾಂಡವ್ಯ ಅವರು ಮತ್ತೆ ಶೋಭಾ ಕರಂದಾಜೆ ಅವರು ಆ ಒಂದು ನಮ್ಮ ಮನವಿನ ಪರಿಶೀಲನೆ ಮಾಡಬೇಕು. ನಮ್ಮ ಒಂದು ಮೂಲಭೂತ ಬೇಡಿಕೆಗಳ ಬಗ್ಗೆ ಅವರು ಗಮನ ಹರಿಸ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಸ್ನೇಹಿತರೆ, ತಾವ್ಯಾರು ಹೆದರ್ಬೇಕಾಗಿಲ್ಲ. ಈ ಹೋರಾಟ ನಿರಂತರವಾಗಿ ನಡೀತಾ ಇರುತ್ತೆ. ಹೋರಾಟನ ನಾವು ಯಾವುದೇ ಕಾರಣದಲ್ಲೂ ಕೈ ಬಿಡಲ್ಲ. ನಾವು ನಮ್ಮ ಶಕ್ತಿ ಇರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ನಾವು ಪಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ತಿಂಬು ಸಭೆಯಲ್ಲಿ ಹೇಳ್ತಾ ಇದ್ದೀನಿ. KSRTC ನೌಕರರಲ್ಲಿ ನಾನು ಏನ್ ಮನವಿ ಮಾಡ್ಕೊತಾ ಇದ್ದೀನಿ ಅಂತ ಅಂದ್ರೆ, ನಾವು KSRTC ನೌಕರರು ಇಡೀ ಬೆಂಗಳೂರನ್ನೇ ನಮ್ಮ ಒಂದು ಸೇವೆ ಮುಖಾಂತರ ನಾವು ಗುರುತಿಸಿಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ KSRTC BMTC ನೌಕರರು ಅಂತ ಅಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಇದ್ದಾರೆ, ಪ್ರತಿಯೊಂದು ಬಡಾವಣೆಯಲ್ಲೂ ಕೂಡ ನಮ್ಮ ನೌಕರಿದ್ದಾರೆ. ಮಾನ್ಯರೇ, KSRTC BMTC ನೌಕರರು ತಾವೆಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕು. ತಪ್ಪದೆ ನಮ್ಮ 2 ಮಾಸಿಕ ಸಭೆ ಮತ್ತೆ ಪ್ರತಿಭಟನಾ ಸಭೆಗೆ ಆಗಮಿಸ್ಬೇಕು. ಪ್ರತಿ ತಿಂಗಳು ನಾವು ಇದನ್ನ ಮಾಡೇ ಮಾಡ್ತೀವಿ. ನಮ್ಮ ಬೇಡಿಕೆ ಇಡೋವರೆಗೂ ನಾವು ಖಂಡಿತ ಇದನ್ನು ಮುಂದುವರಿಸ್ತೇವೆ. ಲಾಲ್ಬಾಗ್ ಮೀಟಿಂಗ್ ಮಾಡೇ ಮಾಡ್ತೇವೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ನಾನು ಏನು ಮನವಿ ಮಾಡ್ಕೋತಾ ಇದ್ದೀನಿ ಅಂತಂದ್ರೆ, ತಾವ್ಯಾರು ಕೂಡ ಅಂಜಬಾರದು. ಕೇವಲ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಇದನ್ನ ಕಾರ್ಯಗತ ಮಾಡ್ಬೇಕು ಅಂತ ಹೇಳಿ ನಾನು ಅರಿಕೆ ಮಾಡ್ಕೊಡ್ತಾ ಇಲ್ಲ. ಕೊನೆಯದಾಗಿ ಮನವಿ ಪತ್ರ ಕೊಡೋದ್ರಿಂದ ಮುಂಚೆ ಕಮಿಷನರ್ ಬರ್ತಾರೆ. ಆ ನಂತರ ನಾನು ಕೆಲವು ಅಂಶಗಳ ಬಗ್ಗೆ ಮಾತನಾಡ್ತೀನಿ. ಈಗ ಹಲವಾರು ಮುಖಂಡರು ಈಗ ಮಾತನಾಡ್ತಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. 9ನೇ